ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಗಣೇಶ ಹಬ್ಬದ ಶುಭಾಶಯಗಳು. ಪ್ರಿಯ ವೀಕ್ಷಕರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಾಮಿ, ಬಹಳ ಕಡೆಗೆ ಗಣೇಶನನ್ನು ಪೂಜೆ ಮಾಡ್ತಾರೆ, ಬಹಳ ಕಡೆಗೆ ಸುಬ್ರಹ್ಮಣ್ಯನನ್ನು ಪೂಜೆ ಮಾಡ್ತಾರೆ. ಏನು ಎರಡೂ ದೇವರನ್ನು ಪೂಜೆ ಮಾಡಬೇಕೋ ಅಥವಾ ಕೆಳಗೆ ತಮಿಳುನಾಡು ಕಡೆಗೆಲ್ಲ ಮುರುಘಾ ಅಂತೇಳಿ ಸುಬ್ರಹ್ಮಣ್ಯನ ಮಾಡ್ತಾರೆ, ಏನು ವಿಶೇಷ ಎಂಬುದಾಗಿ ಕೇಳಿದ್ದಾರೆ. ನೋಡಿ, ನಮ್ಮಲ್ಲಿ ಒಂದು ಶಾಸ್ತ್ರವಚನದಲ್ಲಿ ಒಂದು ಸ್ಮೃತಿಗಳಲ್ಲಿ ಬರುತ್ತೆ ಅನಿಸುತ್ತೆ, ಒಂದು ಶ್ಲೋಕ ಇದೆ. ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ ಎಂಬುದಾಗಿ ಕರೀತಾರೆ. ಆದಿಯಲ್ಲಿ ಅಂತ್ಯದಲ್ಲಿ ಸದಾಕಾಲ ಗಣೇಶನನ್ನು ಪೂಜೆ ಮಾಡಬೇಕು ಎಲ್ಲದಕ್ಕೂ ಅಂತ. ಆದರೆ ಆ ಗಣೇಶನ ಒಬ್ಬನನ್ನೇ ಪೂಜೆ ಮಾಡಿದ್ರೆ ಆಗತ್ತೋ ಅಂತ ಕೇಳಿದ್ರೆ ಅದು ಖಂಡಿತವಾಗೂ ಸಾಧ್ಯ ಇಲ್ಲ. ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯೇ ಎಂಬುದಾಗಿ ಹೇಳ್ತಾರೆ. ಅರ್ಥ ಏನು? ವಾಂಛಿತ, ನಮಗೆ ಯಾವುದೋ ಒಂದು ಕೆಲಸ ಆಗಬೇಕಪ್ಪ. ನೋಡಿ, ಬಹಳ ಜನ ಇವತ್ತಿನ ದಿವಸ, ನಾನು ಕೂಡ ಮುಂಚೆಲ್ಲ ಹಾಗೆ ಮಾಡ್ತಾ ಇದ್ದೆ, ಗಣೇಶನಿಗೊಬ್ಬನಿಗೆ ಕೈ ಮುಗಿತಾ ಇದ್ದೆ, ಮಹಾಗಣಪತಿ ಒಳ್ಳೇದು ಮಾಡಪ್ಪ ಅಂತೇಳಿ ಬಿಡ್ಕೊಳ್ತಾ ಇದ್ದೆ. ಕೊನೆಗೆ ಸ್ವಲ್ಪ ಅಧ್ಯಯನ ಮಾಡಿ ತಿಳುವಳಿಕೆ ಬರ್ತಾ ಇರುವಾಗ ಅವಾಗ ಗೊತ್ತಾಯಿತು, ಓಹೋ, ನಾವು ಮಾಡ್ತಾ ಇರೋದು ತಪ್ಪಾಗಿದೆ, ನಾವು ಗಣೇಶನ ಜೊತೆ ಸುಬ್ರಹ್ಮಣ್ಯನೂ ಮಾಡಬೇಕು ಎಂಬುದಾಗಿ. ಹಾಗಾಗಿ ಒಬ್ಬರು ಕೇಳಿದ್ರು ಸರಿಯಾದಂಥದ್ದು. ಹಾಗೆ ನಿಮ್ಮಲ್ಲೂ ಕೂಡ ಏನಾದರೂ ಸಂಶಯಗಳು ಇದ್ದರೆ ಅದಕ್ಕೆ ಕೆಳಗಡೆ ಕಾಮೆಂಟ್ ಮಾಡಿ. ಸಮಯ ಆದಾಗ 1 ತಿಂಗಳ 2 ತಿಂಗಳ 6 ತಿಂಗಳ ವರ್ಷದೊಳಗಡೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಇನ್ನೊಂದು ನಮ್ಮದೇ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ಅನೇಕ ಧಾರ್ಮಿಕ ವಿಷಯಗಳನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಅದನ್ನು ಕೂಡ ನೀವು ಗಮನಿಸಿ. ನೋಡಿ, ನಾವು ಗಣೇಶ ಬೇರೆ ಅಲ್ಲ, ಸುಬ್ರಹ್ಮಣ್ಯ ಬೇರೆ ಅಲ್ಲ. ಆದರೆ ನಮ್ಮ ಶಾಸ್ತ್ರದ ಪ್ರಕಾರ 2 ಕಣ್ಣುಗಳಿದ್ದ ಹಾಗೆ, 2 ಕೈಗಳಿದ್ದ ಹಾಗೆ, 2 ಸಿದ್ಧಿ ಬುದ್ಧಿ ಹೇಳುವಂಥ ಶಕ್ತಿಗಳಿದ್ದ ಹಾಗೆ ಗಣೇಶನನ್ನು ಮಾಡಬೇಕು, ಸುಬ್ರಹ್ಮಣ್ಯನನ್ನು ಮಾಡಬೇಕು. ಹಾಗಾಗಿ ಗಣೇಶ ಸ್ಕಂದ ಸಂಯುಕ್ತವು ಬಹಳ ಜನಕ್ಕೆ ಕೆಲಸಕ್ಕೆಲ್ಲ ತೊಂದರೆಗಳಾಗ್ತಾ ಇದೆ, ವಿಘ್ನಗಳೆಲ್ಲ ಆಗ್ತಾ ಇದೆ. ಅದಕ್ಕೆ ಬಹಳ ಆಗಮೋಕ್ತವಾದಂಥ ದೇವಸ್ಥಾನದಲ್ಲಿ ನಾವು ನೋಡ್ತಾ ಹೋದರೆ ಒಂದು ಕಡೆ ಗಣೇಶನನ್ನು ಪ್ರತಿಷ್ಠೆ ಮಾಡ್ತಾರೆ, ಇನ್ನೊಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ಪ್ರತಿಷ್ಠೆ ಮಾಡ್ತಾರೆ ಅಲ್ವಾ. ಹಾಗಾಗಿ ನಾವು ಪ್ರತಿನಿತ್ಯವೂ ಪ್ರತಿಕ್ಷಣವೂ ನಮಗೆ ತೊಂದರೆ ಬಂದಾಗ ಒಂದು ಗಣೇಶನಿಗೂ ನಮಸ್ಕಾರ ಮಾಡಬೇಕು, ಮತ್ತು ಸುಬ್ರಹ್ಮಣ್ಯನಿಗೂ ತಪ್ಪದೇ ನಮಸ್ಕಾರ ಮಾಡಬೇಕು. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿ ಬಹಳ ಶಕ್ತಿ ಸಮೂಹನ ಎಂಬುದಾಗೂ ಕೂಡ ಕರಿತೇವೆ. ಹಾಗಂತೇಳಿ ಗಣಪತಿಯ ಶಕ್ತಿ ಕಡಿಮೆ ಇದೆಯೋ ಅಂತಂದರೆ ಕಡಿಮೆ ಹೇಳುವಂಥದ್ದಲ್ಲ. ಹೇಗೆ ಅಂತಂದರೆ ಶಿವಶಕ್ತಿಯುಕ್ತ ಎಂಬುದಾಗಲೂ ಒಂದು ಕಡೆ ಹೇಳಿದ್ದಾರೆ. ಹಾಗೆ ಶಿವನ ಜೊತೆಗೆ ಶಕ್ತಿಯನ್ನು ಕೂಡ ನಾವು ಪೂಜೆ ಮಾಡಬೇಕು, ನಮಸ್ಕಾರ ಮಾಡಬೇಕು. ಹೇಗೆ ಅಂದರೆ ಲಕ್ಷ್ಮಿಯನ್ನು ಒಂದೇ ಮಾಡಿದ್ರೆ ಆಗುವುದಿಲ್ಲ, ನಾರಾಯಣನೂ ಜೊತೆಗೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ. ಯಾಕಂದರೆ ನಮ್ಮ ಪ್ರಕೃತಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನೋಡಿ, ಗೌರಿಯ ಜೊತೆಗೆ ಶಿವನನ್ನು ಮಾಡ್ತೇವೆ, ಲಕ್ಷ್ಮಿ ಜೊತೆಗೆ ವಿಷ್ಣುವನ್ನು ನಾವು ಪೂಜೆ ಮಾಡ್ತೇವೆ, ವಾಣಿ ಅಂದರೆ ಸರಸ್ವತಿ ಜೊತೆಗೆ ಬ್ರಹ್ಮನನ್ನು ಮಾಡ್ತೇವೆ. ಹಾಗೆ ನಾವು ಸಪತ್ನೀಕರಾಗಿ ಎಲ್ಲ ದೇವತಾ ಅನುಗ್ರಹ ಪಡೆಯಲಿಕ್ಕೆ ಒಂದು ಉಪಾಸನಾ ಮಾರ್ಗಗಳು ಹೇಳಿದೆ. ಹಾಗಾಗಿ ಬಹಳ ಮುಖ್ಯವಾಗಿ ಇಲ್ಲಿ ನಾವೇನು ಮಾಡಬೇಕು, ಒಂದು ಕಡೆಗೆ ಗಣೇಶನಿಗೆ ಸಿದ್ಧಿ ಬುದ್ಧಿ ಜೊತೆಗಿದ್ದಾನೆ ಗಣೇಶ ಎಂಬುದಾಗಿ ಪುರಾಣಗಳಲ್ಲಿ ಬರುತ್ತೆ. ಅದು ಹೇಗಾದರೂ ಇರಲಿ, ಒಟ್ಟಿನಲ್ಲಿ ನಮ್ಮ ಎಲ್ಲ ಸಿದ್ಧಗಳಿಗೂ ಕೂಡ ಕಾರಣ ಗಣೇಶ ಹೇಗಿದ್ದಾನೋ ಅದೇ ತರಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೂಡ ಪ್ರತಿ ಕ್ಷಣವೂ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಹೇಗೆ ಗಣೇಶನಿಗೆ ನಮಸ್ಕಾರ ಮಾಡ್ತೀರೋ ಅದೇ ತರಹ ಸುಬ್ರಹ್ಮಣ್ಯನಿಗೂ ಕೂಡ ನಮಸ್ಕಾರ ಮಾಡಿ. ಯಾಕಂದರೆ ಅವನ ಗಾಯತ್ರಿ ಶಕ್ತಿ ಹಸ್ತಾಜ ವಿದ್ಮಹೇ ಷಡಾನನಾಜ ಧೀಮಹಿ ತನ್ನ ಸ್ಕಂದ ಪ್ರಚೋದಯಾತ್ ಎಂಬುದಾಗಿ ಕರೀತಾನೆ. ಅಂದರೆ ಶಕ್ತಿ ಹಸ್ತಾಜ ವಿದ್ಮಹೇ ಷಡಾನನಾಜ ಧೀಮಹಿ, 6 ಮುಖಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯು ತೇಜಸ್ಸನ್ನು ಹೊಂದಿದ್ದಾನೆ. 6 ಮುಖಗಳಿಂದನೂ ಕೂಡ ನಮಗೆ ಕಷ್ಟ ಬಂದರೆ ಅದನ್ನೆಲ್ಲ ಪರಿಹಾರ ಮಾಡುವಂಥ ಒಂದು ಶಕ್ತಿ ಇದೆ. ಹಾಗಾಗಿ ಅವನು ನವಿಲ ವಾಹನದಲ್ಲಿ ಓಡಾಡ್ತಾ ಇರ್ತಾನೆ. ಹಾಗಾಗಿ ಆದಷ್ಟು ಗಣೇಶನನ್ನು ಜೊತೆಗೆ ಸೇರಿಸಿಕೊಳ್ಳುವ, ಸುಬ್ರಹ್ಮಣ್ಯನ ಜೊತೆ ಸ್ವಾಮಿಯನ್ನು ಜೊತೆ ಸೇರಿಸಿಕೊಂಡು ನಾವು ಆರಾಧನೆ ಅರ್ಚನೆ ಪೂಜೆಗಳನ್ನೆಲ್ಲ ಮಾಡೋಣ. ಹಾಗೆ ಮಾಡಿದಾಗ ನಮಗೆ ಎಲ್ಲ ರೀತಿಯಾದಂಥ ಸಿದ್ಧಿಗಳು ಕೂಡ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಕೂಡ ಮಾಡೋಣ. ಹಾಗಾಗಿ ನಾಗನ ಬಗ್ಗೆ, ಷಷ್ಠಿ ಬಗ್ಗೆ ಅನೇಕ ವ್ರತಗಳು ಪೂಜೆಗಳೆಲ್ಲ ಇದೆ ನಮ್ಮಲ್ಲಿ. ಅಂದರೆ ಗಣೇಶನಿಗೂ ಹಾಗಂತೇಳಿ ಪೂಜೆ ಇಲ್ವಾ? ಪೂಜೆ ಇದೆ. ಸುಬ್ರಹ್ಮಣ್ಯನಿಗೂ ತಕ್ಕ ಮಟ್ಟಿಗೆ ಅದೇ ತರಹ ಪೂಜೆಗಳಿದೆ. 2 ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಹಾಗಾಗಿ ನಾವು ಅದನ್ನು ಕೂಡ ಆದಷ್ಟು ಸೇರಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.